ಒಂದು ದೇಶ ಇದೆ. ಈ ದೇಶ 1945ರಿಂದ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ಕೊಂಡ್ ಬಂದಿದೆ. ಬಿಸ್ನೆಸ್ ಇರ್ಬೋದು, ಟ್ರೇಡ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಪ್ರತಿ ಒಂದರಲ್ಲೂ ಎಲ್ಲಾ ದೇಶದ ಮಧ್ಯೆ ಮೂಗ್ ತೋರಿಸುತ್ತೆ. ಯಾಕಂದ್ರೆ ಎಲ್ಲರನ್ನೂ ಕಂಟ್ರೋಲ್ ಆಗಿ ಇಟ್ಕೊಳಕ್ಕೆ. ಈ ದೇಶದ ನಿಜವಾದ ಪವರ್ ಏನಂದ್ರೆ, ತುಂಬಾ ಜನ ಅನ್ಕೊಂಡಿದ್ದಾರೆ ಈ ದೇಶದ ಹತ್ರ ಮಿಲಿಟರಿ ಪವರ್ ಜಾಸ್ತಿ ಇದೆ, ಇದರಿಂದ ಈ ದೇಶ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಿದೆ ಅಂತ. ಆಕ್ಚುಲಿ ಈ ದೇಶದ ನಿಜವಾದ ಪವರ್ ಏನಂದ್ರೆ ಅದು ಡಾಲರ್. ಯಾರ್ಯಾರು ಈ ಡಾಲರ್ ಸಿಸ್ಟಮ್ ಎದುರಿಗೆ ವಿರುದ್ಧವಾಗಿ ಹೋಗ್ತಾರೆ ಅವ್ರನ್ನ ಈ ದೇಶ ಯಾವತ್ತೂ ಸುಮ್ಮನೆ ಅಂತೂ ಬಿಟ್ಟಿಲ್ಲ. ಎಕ್ಸಾಂಪಲ್ಗೆ ಇರಾಕ್ನ ಅಧ್ಯಕ್ಷ ಆಗಿದ್ದ ಸದ್ದಾಮ್ ಹುಸೇನ್ ಹೇಳ್ತಾ ಇದ್ದ, ನಾನು ಆಯಿಲ್ನ ಡಾಲರ್ ಅಲ್ಲಿ ಸೆಲ್ ಮಾಡಬೇಕು, ನನ್ನ ಕರೆನ್ಸಿನಲ್ಲಿ ಸೆಲ್ ಮಾಡ್ತೀನಿ, ನಾನು ಡಾಲರ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ. ಇವತ್ತು ಸದ್ದಾಮ್ ಹುಸೇನ್ ಕತೆ ಏನಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. Disarming Saddam Hussein now. ಅದೇ ರೀತಿ ಯುರೋಪಿಯನ್ ಯೂನಿಯನ್ ಯೂರೋನ ತಗೊಂಬರುತ್ತೆ. ಇದನ್ನ ಕ್ರಿಯೇಟ್ ಮಾಡಿದ್ದೆ ಇಂಗ್ಲೆಂಡ್. ಇವತ್ತು ಇಂಗ್ಲೆಂಡೇ ಆ ಗ್ರೂಪ್ ಅಲ್ಲಿ ಇಲ್ಲ. ಇವತ್ತು ಯೂರೋ ಗತಿ ಏನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇದೇ ರೀತಿ ಯಾರ್ಯಾರು ಈ ಡಾಲರ್ ವಿರುದ್ಧವಾಗಿ ಹೋಗ್ತಾರೆ ಅವ್ರನ್ನ ಈ ಅಮೆರಿಕ ನಿರ್ನಾಮ ಮಾಡ್ತಾ ಬಂದಿದೆ. ಈಗ ಅಂತ ಕೆಲ್ಸಕ್ಕೆ ನಮ್ಮ ಇಂಡಿಯಾ ಕಾಲಿಡ್ತಾ ಇದೆ. ಇಂಡಿಯಾ ಅಂದ್ರೆ ಬ್ರಿಕ್ಸ್ ನೇಷನ್ಗಳು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಈ 5 ಕಂಟ್ರಿಗಳು ಸೇರಿ ಬ್ರಿಕ್ಸ್ ನ ಸ್ಥಾಪನೆ ಮಾಡ್ತವೆ. ಇವತ್ತು ಈ ಬ್ರಿಕ್ಸ್ ಹೇಳ್ತಾ ಇದೆ ನಾವು ಸಪರೇಟ್ ಕರೆನ್ಸಿ ತರ್ತೀವಿ ಡಾಲರ್ಗೆ ವಿರುದ್ಧವಾಗಿ ಅಂತ. ಇದಕ್ಕೆ ಸರಿಯಾಗಿ ಟ್ರಂಪ್ ಹೇಳೋದು ನೋಡ್ತಿರ್ಬೋದು, ನಾನು ಬ್ರಿಕ್ ಕಂಟ್ರಿಗಳ ಮೇಲೆ 100% ತಾರೀಫ್ ಹಾಕ್ತೀನಿ ಅಂತ. ರೀಸೆಂಟ್ಲಿ ಜುಲೈ 9ನೇ ತಾರೀಕು ಟ್ರಂಪ್ ಈ ಬ್ರಿಕ್ ನೇಷನ್ ಮೇಲೆ 10% ತಾರೀಫ್ ಹಾಕ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಿದ್ರೆ ಈ ಅಮೆರಿಕಾಗೆ ಎದುರಾಕೊಂಡು ನಮ್ಮ ಇಂಡಿಯಾ ಮತ್ತೆ ಈ ಬ್ರಿಕ್ಸ್ ಕಂಟ್ರಿಗಳು ಮಾಡಕ್ ಹೋಗ್ತಿರೋ ಈ ಕೆಲಸ ಎಷ್ಟು ಸೇಫ್? ಇದರಲ್ಲಿ ನಮ್ಮ ಇಂಡಿಯಾ ಅಮೆರಿಕನ ಎದುರಾಕೊಂಡು ಸರ್ವೈವ್ ಆಗುತ್ತಾ ಅಥವಾ ನಿರ್ನಾಮ ಆಗುತ್ತಾ? ಈ ಬ್ರಿಕ್ಸ್ ಸ್ಟಾರ್ಟ್ ಆಗಿದ್ದು 2009ರಲ್ಲಿ. 5 ಕಂಟ್ರಿ ಸೇರ್ಕೊಂಡು ಈ ಬ್ರಿಕ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಇವಾಗ ಈ ಬ್ರಿಕ್ಸ್ ಜೊತೆಗೆ UAE, ಈಜಿಪ್ಟ್, ಇರಾನ್, ಇಂಡೋನೇಷಿಯಾ ಕೂಡ ಸೇರ್ಕೊಂಡಿದೆ. ಇವಾಗ ಜಗತ್ತಿನ 56% ಪಾಪ್ಯುಲೇಷನ್ ಈ ಬ್ರಿಕ್ಸ್ ನೇಷನ್ ಹತ್ರ ಇದೆ. ಗ್ಲೋಬಲ್ ಎಕನಾಮಿನಲ್ಲಿ 40% ಈ ಬ್ರಿಕ್ಸ್ ದೇಶಗಳು ಹೊಂದಿದಾವೆ PPP ಪ್ಯಾರಾಮೀಟರ್ ಅಲ್ಲಿ. ಅದೇ ಒಂದು ಟೈಮಲ್ಲಿ ಜಗತ್ತನ್ನೇ ರೂಲ್ ಮಾಡ್ತಿದ್ದ ಈ G7 ನೇಷನ್ದು ಇವಾಗ ಜಗತ್ತಿನ ಎಕನಾಮಿಕ್ ಕಂಪೇರ್ ಮಾಡಿದ್ರೆ ಜಸ್ಟ್ 30% ಇದೆ. ಬ್ರಿಕ್ಸ್ ಕಂಟ್ರಿಯ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಇನ್ಕ್ರೀಸ್ ಆಗ್ತಾ ಇದೆ. 2024ರಲ್ಲಿ ಈ ಬ್ರಿಕ್ಸ್ ನೇಷನ್ದು GDP ಗ್ರೋತ್ 4% ಗ್ರೋ ಆಗಿದೆ. ಅದೇ G7ದು ಜಸ್ಟ್ 1.7% ಗ್ರೋ ಆಗಿದೆ. ಈ ಬ್ರಿಕ್ಸ್ ಕಂಟ್ರಿಗಳ ನಡುವೆ ಆಗೋ ಟ್ರೇಡು ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ಅದ್ರ ವ್ಯಾಲ್ಯೂ $700 ಬಿಲಿಯನ್ ಗಿನ್ನ ಜಾಸ್ತಿ ಇದೆ. ಇದೆಲ್ಲ ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಜಗತ್ತಿನ ಸೂಪರ್ ಪವರು ಚೇಂಜ್ ಆಗ್ತಾ ಇದೆ. ಮುಂಚೆ G7 ಕಂಟ್ರಿ ಇದ್ವು, ಈಗ ಬ್ರಿಕ್ಸ್ ಕಂಟ್ರಿ ಆಗ್ತಾ ಇದೆ. ಈ ಬ್ರಿಕ್ಸ್ ದೇಶಗಳು ಸ್ಟಾರ್ಟ್ ಆಗಿದ್ದು 2009ರಲ್ಲಿ. ಇವಾಗ ಇದ್ದಕ್ಕಿದ್ದಂಗೆ ಇವ್ಯಾಕೆ ಡಾಲರ್ ವಿರುದ್ಧ ತಿರುಗಿ ಬಿದ್ದಿದ್ದಾವೆ, ಡಾಲರ್ನ ರಿಪ್ಲೇಸ್ ಮಾಡ್ಬೇಕಂತ ಫೈಟ್ ಮಾಡ್ತಿದ್ದಾವೆ ಅಂತ ಬಲವಾದ ಕಾರಣ ಏನಿದೆ? ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ಅದು ರಷ್ಯಾ ಯುಕ್ರೇನ್ ವಾರ್. Ukraine is under attack. The drones kept coming in the darkest hours since the start of the war. It came just hours after Vladimir Putin put down the phone. 2020ಕ್ಕಿಂತ ಮುಂಚೆ ಈ ದೇಶಗಳ ನಡುವೆ ನಡೀತಿದ್ದ ಟ್ರೇಡು ಅಷ್ಟೊಂದು ಇರಲಿಲ್ಲ. 2022 ಆದ್ಮೇಲೆ ರಷ್ಯಾ ಯುಕ್ರೇನ್ ವಾರ್ ಎಫೆಕ್ಟ್ ಇಂದ ಈ ದೇಶಗಳ ನಡುವೆ ನಡೀತಿದ್ದ ಟ್ರೇಡು ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಅಮೆರಿಕ ಮತ್ತೆ ಈ ವೆಸ್ಟರ್ನ್ ಕಂಟ್ರಿಗಳು ರಷ್ಯಾ ಮೇಲೆ 20,000ಕ್ಕಿಂತ ಜಾಸ್ತಿ ಸ್ಯಾಂಕ್ಷನ್ ಹಾಕ್ತಾರೆ. ಸ್ಯಾಂಕ್ಷನ್ ಹಾಕಿ ರಷ್ಯಾ ಬೇರೆ ದೇಶಕ್ಕೆ ಏನು ಸೆಲ್ ಮಾಡಲಿಲ್ಲ ತರ ನೋಡ್ಕೊಂತಾರೆ. ಬಟ್ ಆ ಟೈಮಲ್ಲಿ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದು ಯಾರು ಅಂದ್ರೆ ನಮ್ಮ ಇಂಡಿಯಾ ಮತ್ತೆ ಚೈನಾ. ನಮ್ಮ ಇಂಡಿಯಾ ಏನ್ ಮಾಡುತ್ತೆ, ರಷ್ಯಾದಿಂದ ಆಯಿಲ್ನ ಡಿಸ್ಕೌಂಟ್ ಅಲ್ಲಿ ತರುತ್ತೆ. ಆ ಟೈಮಲ್ಲಿ ರಷ್ಯಾ ಯಾರಿಗೂ ಆಯಿಲ್ನ ಸೆಲ್ ಮಾಡಕ್ ಆಗ್ಲಿಲ್ಲದ ಟೈಮಲ್ಲಿ ಅದು ಇಂಡಿಯಾಗೆ ಕೇಳ್ಕೊಳುತ್ತೆ, ನಾನು ನಿಮಗೆ 30 to 40% ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ, ನಮ್ಮ ಆಯಿಲ್ನ ತಗೊಳ್ಳಿ ಅಂತ. ಅವಾಗ ಇಂಡಿಯಾ ಹಿಂದೆ ಮುಂದೆ ನೋಡ್ದಲೆ ರಷ್ಯನ್ ಆಯಿಲ್ನ ಬೈ ಮಾಡ್ತಾ ಹೋಗುತ್ತೆ. ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಇಂಪೋರ್ಟ್ ಆಗ್ತಿದ್ದ ಆಯಿಲ್ ಅಲ್ಲಿ ಕೇವಲ 2% ಮಾತ್ರ ನಾವು ರಷ್ಯಾದಿಂದ ತರಿಸ್ಕೊಂತಿದ್ವಿ. ಇದು ಇನ್ಸಿಡೆಂಟ್ ನಡೆದ ಮೇಲೆ ಇದು 41% ಹೋಗುತ್ತೆ. ಅಂದ್ರೆ ಸುಮಾರು 4ರಿಂದ 5 ಲಕ್ಷ ಕೋಟಿಯಷ್ಟು ಆಯಿಲ್ನ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಕಾಮಿಡಿ ಏನಂದ್ರೆ ಈ ರಷ್ಯಾದಿಂದ ಆಯಿಲ್ನ ಯಾವುದೇ ಯುರೋಪ್ ಕಂಟ್ರಿಗಳು ಬೈ ಮಾಡಂಗಿಲ್ಲ. ಯಾಕಂದ್ರೆ ಅವರೇ ಖುದ್ದು ಸ್ಯಾಂಕ್ಷನ್ ಹಾಕಿದಾರೆ ಅವ್ರ ಮೇಲೆ. ಇದರಿಂದ ರಷ್ಯಾ ಅವ್ರ ಆಯಿಲ್ನ ಯುರೋಪ್ ಕಂಟ್ರಿಗಳಿಗೆ ಸೆಲ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಯುರೋಪ್ ಕಂಟ್ರಿಗಳು ರಷ್ಯಾದಿಂದ ಆಯಿಲ್ನ ಬೈ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಬೇರೆಯಿಂದ ಆಯಿಲ್ನ ಬೈ ಮಾಡಬೇಕು. ಈ ಟೈಮಲ್ಲಿ ನಮ್ಮ ಇಂಡಿಯಾ ಯಾವ ಥರ ತಲೆ ಉಪಯೋಗಿಸುತ್ತಂದ್ರೆ, ನಮ್ಮ ಇಂಡಿಯಾ ಚೀಪ್ ಆಗಿ ಆಯಿಲ್ನ ಬೈ ಮಾಡುತ್ತೆ ಡಿಸ್ಕೌಂಟ್ ರೇಟಲ್ಲಿ. ಅದನ್ನ ತಗೊಂಬಂದು ಇಂಡಿಯಾದಲ್ಲಿ ರಿಫೈನ್ ಮಾಡಿಬಿಟ್ಟು ಆ ಆಯಿಲ್ನ ಮತ್ತೆ ತಗೊಂಡೋಗಿ ಯುರೋಪ್ ಕಂಟ್ರಿಗೆ ಸೆಲ್ ಮಾಡುತ್ತೆ. ಡೀಸೆಲ್ಲು, ಪೆಟ್ರೋಲು, ಈ ರೀತಿ. ಇಲ್ಲಿ ನಮಗೆ ಚೀಪಾಗಿ ಆಯಿಲು ಸಿಕ್ತು, ಮತ್ತೆ ಅದನ್ನ ನಾರ್ಮಲ್ ರೇಟಿಗೆ ಇದೇ ಯುರೋಪ್ ಕಂಟ್ರಿಗಳಿಗೆ ತಗೊಂಡೋಗಿ ಸೆಲ್ ಮಾಡ್ತೀವಿ. ನಮ್ಮ ಇಂಡಿಯಾ ಒಂದು ದಿವಸಕ್ಕೆ 3,60,000 ಬ್ಯಾರಲ್ನ ರಿಫೈನ್ ಮಾಡಿ ಅದನ್ನ ಯುರೋಪಿಗೆ ಸೆಲ್ ಮಾಡ್ತಾ ಇತ್ತು. ಇದು 2021-22 ಕಂಪೇರ್ ಮಾಡಿದ್ರೆ 115% ಜಾಸ್ತಿ.
ಅಂದರೆ ಇಲ್ಲಿ ಲಾಭ ಮಾಡಿದ್ದು ನಮ್ಮ ಇಂಡಿಯಾ. ಹೆಂಗಂದರೆ ರಷ್ಯಾದಿಂದ ತಂದಿರೋ ಚೀಪ್ ಆಯಿಲ್ನ ಇಲ್ಲಿ ರಿಫೈನ್ ಮಾಡಿ ತಗೊಂಡೋಗೋದನ್ನು ಯುರೋಪ್ಗೆ ನಾರ್ಮಲ್ ರೇಟಲ್ಲಿ ಸೆಲ್ ಮಾಡಿದ್ದು. ಅದೇ ರೀತಿ ನಮ್ಮ ಇಂಡಿಯಾ ಥರನೇ ಚೈನಾ ಕೂಡ ಮಾಡುತ್ತೆ. ಯಾಕಂದರೆ ಚೈನಾನೇ ಹೈಯೆಸ್ಟು ಆಯಿಲ್ನ ಇಂಪೋರ್ಟ್ ಮಾಡ್ಕೊಳೋದು. ಚೈನಾ, ಸೌದಿ ಅರೇಬಿಯಾ, ಇರಾನ್ ಎಲ್ಲ ಬಿಟ್ಬಿಟ್ಟು ಡೈರೆಕ್ಟು ರಷ್ಯಾಯಿಂದನೇ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳುತ್ತೆ. ಇದರಿಂದ ಈ ಬ್ರಿಕ್ಸ್ ಕಂಟ್ರಿನಲ್ಲೇ ನಡೀತಿದ್ದ ಟ್ರೇಡು ದಿವಸದಿಂದ ದಿವಸಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟಿಲ್ ನಮ್ಮ ಇಂಡಿಯಾ ರಷ್ಯಾಯಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಿದೆ, ಅದು ಡಾಲರಲ್ಲ, ನಮ್ಮ ಓನ್ ಕರೆನ್ಸಿನಲ್ಲಿ. ಅದೇ ರೀತಿ ಚೈನಾ ಕೂಡ ಯುವಾನ್ನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ತಾ ಇದೆ. ನಮ್ಮ ಇಂಡಿಯಾ ಕೂಡ ಓನ್ ಕರೆನ್ಸಿ ಇಟ್ಕೊಂಡು ನಾವು ಟ್ರೇಡ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಯ್ತು ಹೇಳಿ, ನಿಧಾನಕ್ಕೆ ನಾವು ಡಾಲರ್ನ ಡಾಮಿನೆನ್ಸ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಈ ರಷ್ಯಾ ಯುಕ್ರೇನ್ ವಾರ್ ಟೈಮಲ್ಲಿ ಅಮೆರಿಕ ಇನ್ನೊಂದು ಬಿಗ್ ಮಿಸ್ಟೇಕ್ ಮಾಡುತ್ತೆ. ಏನಂದರೆ ರಷ್ಯಾದು ಟೋಟಲ್ ಏನಿತ್ತಲ್ಲ ಡಾಲರ್ ರಿಸರ್ವ್ಸು, ಅದನ್ನು ಒಂದೇ ಸಲ ಬ್ಲಾಕ್ ಮಾಡಿಬಿಡುತ್ತೆ. ಯಾಕಂದರೆ ರಷ್ಯಾ ಅದನ್ನು ವಾರಿಗೆ ಯೂಸ್ ಮಾಡಬಾರ್ದು ಅಂತ. ಇದನ್ನು ಕರಿತೀವಿ ಸ್ವಿಫ್ಟ್ ಟೆಕ್ನಾಲಜಿ ಅಂತ. ಯಾವ್ಯಾವ ದೇಶಗಳು ಬೇರೆ ದೇಶದ ಜೊತೆ ಟ್ರೇಡ್ ಮಾಡಬೇಕಂದ್ರೆ ಈ ಸ್ವಿಫ್ಟ್ ಥ್ರೂನೇ ಮಾಡಬೇಕಾಗಿರುತ್ತೆ. ಅವ್ರ ಕರೆನ್ಸಿನ ಸ್ವಿಫ್ಟಲ್ಲಿ ಡಾಲರ್ಗೆ ಕನ್ವರ್ಟ್ ಮಾಡಿ ಡಾಲರ್ ಥ್ರೂ ಟ್ರೇಡ್ ಮಾಡಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಅಮೆರಿಕ ಈ ಸ್ವಿಫ್ಟ್ನ ಬ್ಯಾನ್ ಮಾಡಿದ್ರಿಂದ ರಷ್ಯಾಗೆ ಬೇರೆ ದಾರಿನೇ ಇರಲಿಲ್ಲ ಟ್ರೇಡ್ ಮಾಡೋಕ್ಕೆ. ಆ ಟೈಮಲ್ಲಿ ರಷ್ಯಾ ಒಂದು ಐಡಿಯಾ ಉಪಯೋಗಿಸುತ್ತೆ, ಅದೇ ಬ್ರಿಕ್ಸ್ ಪೇ. ಬ್ರಿಕ್ಸ್ ಪೇ ಸೇಮ್ ನಮ್ಮ ಇಂಡಿಯಾದಲ್ಲಿರೋ UPI ಥರ ವರ್ಕ್ ಆಗುತ್ತೆ. ಇದು ಬ್ರಿಕ್ಸ್ ಕಂಟ್ರಿಗಳು ಟ್ರೇಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದನ್ನೆಲ್ಲನೂ ಅಬ್ಸರ್ವ್ ಮಾಡ್ತಿರೋ ಡೊನಾಲ್ಡ್ ಟ್ರಂಪು ದಿವಸದಿಂದ ದಿವಸಕ್ಕೆ ಎದುರಿಸ್ತಾ ಇದ್ದಾರೆ. ನಾವು ಈ ಬ್ರಿಕ್ಸ್ ಕಂಟ್ರಿಗಳ ಮೇಲೆ 100% ಟ್ಯಾರಿಫ್ ಹಾಕ್ತೀವಿ, ಮತ್ತೆ ಇವಾಗ ಹೊಸದಾಗಿ 10% ಆಗ್ತಾ ಇದ್ದೀವಿ, ಈ ಥರ ದಿವಸಕ್ಕೊಂದೊಂದು ನ್ಯೂಸ್ನ ಹೇಳಿ ಎದುರಿಸ್ತಾ ಇದ್ದಾನೆ. ಆದರೆ ಇದು ನಿಜವಾಗ್ಲೂ ಸ್ಟಾಪ್ ಮಾಡೋಕ್ಕಾಗುತ್ತಾ? ನನ್ನ ಪ್ರಕಾರ ಆಗಲ್ಲ. ಯಾಕಂದರೆ ಟ್ರಂಪ್ ಏನಾದರೂ ಈಗ ಟ್ಯಾರಿಫ್ ಹಾಕಿದ್ರೆ ಇದನ್ನು ಖುದ್ದು ನಾನು ಹೇಳಿರೋದಲ್ಲ, ರಷ್ಯಾ ಹೇಳಿರೋದು. ಯಾವಾಗ ಟ್ರಂಪ್ ಈ ಥರ 100% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾನೆ, ಆ ಟೈಮಲ್ಲಿ ರಷ್ಯಾ ಒಂದು ಟ್ವೀಟ್ ಮಾಡಿ ಎದುರಿಸುತ್ತೆ. ಏನಂದರೆ ನೀನು 100% ಟ್ಯಾರಿಫ್ ಹಾಕಿದ್ರೆ ಇದು ನನಗೆ ಕಾಸ್ಟ್ಲಿ ಆಗಲ್ಲ, ನಿನ್ನ ಖುದ್ದು US ಸಿಟಿಸನ್ಗೆ ಕಾಸ್ಟ್ಲಿ ಆಗುತ್ತೆ. ಯಾಕಂದರೆ ಅವರು ಮುಂಚೆ $100 ಕೊಟ್ಟು ಬೈ ಮಾಡಬೇಕಿದ್ದ ವಸ್ತುನ ಈಗ $200 ಕೊಟ್ಟು ಬೈ ಮಾಡಬೇಕಾಗುತ್ತೆ. ಇದರಿಂದ ಅಮೆರಿಕನ್ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಟ್ರಂಪ್ಗೂ ಗೊತ್ತು. ಟ್ರಂಪ್ ಇದನ್ನು ಯೂಶ್ವಲಿ ಎದುರಿಸೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಒಂದ್ಸಲ ಎದುರಿಸ್ಬಿಟ್ಟು ಆಮೇಲೆ ನೆಗೋಷಿಯೇಷನ್ ಬರಲಿ, ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಬಟ್ ನೀವು ನೋಡಿರ್ಬೋದು, ಈ ಟ್ಯಾರಿಫಿಂದ ಮಾರ್ಕೆಟು ಹೆವಿಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾರ್ಕೆಟು ಡೈಲಿ ಕೆಳಗೆ ಬೀಳ್ತಾ ಇರುತ್ತೆ. ಇದನ್ನೆಲ್ಲ ಟ್ರಂಪ್ ನೋಡ್ಬಿಟ್ಟು ಟ್ರಂಪಿಗೆ ಅರ್ಥ ಆಗುತ್ತೆ, ಇಲ್ಲ ನಾನೇನಾದರೂ ಈ ಥರ ಮಾಡೋಕೆ ಹೋದರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ. ಅದಕ್ಕೆ ಟ್ರಂಪು ನಿಧಾನಕ್ಕೆ ಈ ಪ್ಲ್ಯಾನ್ನ ಚೇಂಜ್ ಮಾಡ್ತಾ ಬರ್ತಾನೆ. ಏನಂದರೆ 90 ಡೇಸ್ ಪಾಸ್ ಮಾಡಿದ್ದೀನಿ ಈ ಟ್ಯಾರಿಫ್ನ ಅಂತ. ಇವಾಗ ಹೇಳ್ತಿದ್ದಾರೆ ಆಗಸ್ಟ್ 1 ಈ ಪಾಸ್ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ ಅಂತ. ಯಾಕೆ ಈ ಟ್ಯಾರಿಫ್ ಗೇಮ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಗೊತ್ತಾ? ಯಾಕಂದರೆ ಅದಕ್ಕೆ ಮೇನ್ ರೀಸನ್ನು ಸ್ಟಾಕ್ ಮಾರ್ಕೆಟ್ಗೂ ಈ ಟ್ಯಾರಿಫಿಗೂ ಈ ವರ್ಲ್ಡ್ ಎಕಾನಮಿಗೂ ಏನು ಸಂಬಂಧ ಅಂತ ಅನ್ನಿಸ್ತಿದೆಯಲ್ವ? ಯಾಕಂದರೆ ಅಮೆರಿಕಾ ಇಸ್ ಅ ಡೆಮೋಕ್ರಸಿ ಕಂಟ್ರಿ. ಅಲ್ಲಿ ಎವ್ರಿ 4 ಇಯರ್ಸ್ಗೆ ಒಂದ್ಸಲ ಎಲೆಕ್ಷನ್ ಬರುತ್ತೆ. ಈಗ ಟ್ರಂಪ್ ಏನಾದರೂ ಆ ತಾರೀಫು ಈ ತಾರೀಫು ಅಂತ ತಗೊಂಬಂದ್ಬಿಟ್ಟು ಎಕಾನಮಿನ ಹಾಳು ಮಾಡಿದ್ರೆ ಗ್ಲೋಬಲ್ ಎಕಾನಮಿ ಅನ್ಸರ್ಟನಿಟಿ ಬರುತ್ತೆ. ಗ್ಲೋಬಲ್ ಎಕಾನಮಿನಲ್ಲಿ ಅನ್ಸರ್ಟನಿಟಿ ಬಂದರೆ ಏನಾಗುತ್ತೆ, ಫಸ್ಟು ರಿಯಾಕ್ಟ್ ಮಾಡೋದೇ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರ್ತಾ ಇದೆ ಅಂದರೆ ಅಮೆರಿಕನ್ಸ್ಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಅಮೆರಿಕಾದಲ್ಲಿ 65 to 70% ಜನ ಅವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಪೋರ್ಟ್ಫೋಲಿಯೋ ಕೆಳಗೆ ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಟ್ರಂಪ್. ಅಂದರೆ ನೀವು ಟ್ರಂಪ್ನ ಇಷ್ಟಪಡ್ತೀರಾ? ಜನ ತಿರುಗಿ ಬೀಳ್ತಾರೆ. ಇದರಿಂದ ಟ್ರಂಪ್ ಮೇಲೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಇದನ್ನು ಅಷ್ಟು ಈಸಿಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೇ ಟ್ರಂಪ್ ಆಗಿರಲಿ, ಅಮೆರಿಕಾ ಆಗಿರಲಿ, ಯಾರೇ ಅಲ್ಲಿ ಬರಲಿ ಪ್ಲೇಸಲ್ಲಿ ಅವ್ರು ಯಾವತ್ತೂ ಸ್ಟಾಕ್ ಮಾರ್ಕೆಟ್ ದೃಷ್ಟಿಯಿಂದನೇ ಡಿಸಿಷನ್ ತಗೊಳ್ತಾರೆ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳ್ದಂಗಿರೋಕ್ಕೆ ನೋಡ್ಕೊತಾರೆ. ಯಾಕಂದರೆ ಅಲ್ಲಿನ ಜನ ತುಂಬ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ರಾಜಕಾರಣಿಗಳು ರೈತರನ್ನ ಯಾವ ರೀತಿ ಯೂಸ್ ಮಾಡ್ಕೊತಾರೆ ವೋಟ್ ಬ್ಯಾಂಕಿಗೋಸ್ಕರ, ಅದೇ ರೀತಿ ಅಲ್ಲಿ ಸ್ಟಾಕ್ ಮಾರ್ಕೆಟ್ನ ಯೂಸ್ ಮಾಡ್ಕೊತಾರೆ. ಇವಾಗ ಟ್ರಂಪ್ ಏನಾದರೂ ಈ ಥರ ಉಲ್ಟಾ ಸೀದಾ ಡಿಸಿಷನ್ ತೊಗೊಂಡ್ರೆ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಆಲ್ರೆಡಿ ರಿಯಾಕ್ಟ್ ಮಾಡಿ ಅದನ್ನು ಖುದ್ದು ಟ್ರಂಪ್ ಅದನ್ನು ನೋಡಿನೇ ಈ ಟ್ಯಾರಿಫ್ ಪ್ಲ್ಯಾನ್ನ ಪಾಸ್ ಮಾಡಿದ್ದು. ಇವಾಗ ಮತ್ತೆ ಆ ಥರ ಏನೂ ತಗೊಳಕ್ಕಾಗಲ್ಲ. ಅದಕ್ಕೆ ಅಮೆರಿಕ ಏನು ಮಾಡುತ್ತೆ, ಡೈರೆಕ್ಟಾಗಿ ಎಂಟ್ರಿ ಕೊಡ್ದಲ್ಲೇ ಇಂಡೈರೆಕ್ಟಾಗಿ ಎಂಟ್ರಿ ಕೊಡುತ್ತೆ. ಇದನ್ನು ಸಾಫ್ಟ್ ಪವರ್ ಅಂತ ಕರೀತಾರೆ. ನೀವು ನೋಡಿರ್ಬೋದು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಯಿತು ಅಂತ. ಇದ್ದಕ್ಕಿದ್ದಂಗೆ ದೇಶದಲ್ಲಿ ದಂಗೆ ಎದ್ದೋಯ್ತು. ಜನಗಳಿಗೆ ತಲೆ ಕೆಟ್ಟಿದ್ದ ಇದ್ದಕ್ಕಿದ್ದಂಗೆ ಆ ಥರ ದಂಗೆ ಇಳಿಸೋಕ್ಕೆ. ಇದಕ್ಕೆ ಕಾರಣ ಯಾರು? ಅಮೆರಿಕ ಏನು ಮಾಡ್ತು, ಹಿಂದ್ಗಡೆ ಈ NGOಗಳಿಗೆ ಫಂಡ್ ಮಾಡಿ ಅಲ್ಲಿ ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಯಾರನ್ನ ಇವ್ರ ಮಾತನ್ನ ಒಪ್ಕೊಂಡಿಲ್ಲದ್ರೆ ಅವ್ರನ್ನ ನಿಧಾನಕ್ಕೆ ಅಧಿಕಾರದಿಂದ ಕೆಳಗಿಳಿಸುತ್ತೆ. ಎಕ್ಸಾಂಪಲ್ ಸದ್ದಾಮ್ ಹುಸೇನ್ ಇರ್ಬೋದು, ಗಡಾಫಿ ಇರ್ಬೋದು. ಇವರು ಡಿಕ್ಟೇಟರು, ಇಲ್ಲಿ ಡೆಮೋಕ್ರಸಿ ಇಲ್ಲ, ಇಲ್ಲಿ ಜನಗಳು ತೊಂದರೆ ಪಡ್ತಿದ್ದಾರೆ, ಅದು ಇದು ಪ್ರೊಪಾಗ್ಯಾಂಡ ಕ್ರಿಯೇಟ್ ಮಾಡಿ ಅವ್ರನ್ನ ನಿಧಾನಕ್ಕೆ ಕೆಳಗಿಳಿಸ್ತಾರೆ. ಇದು ನಮ್ಮ ಇಂಡಿಯಾದಲ್ಲೂ ಆಗಿತ್ತು. ಡೆಮೋಕ್ರಸಿ ಬಗ್ಗೆ ಮಾತಾಡ್ತಾ ಇದ್ರು ಎಲೆಕ್ಷನ್ ಟೈಮಲ್ಲಿ. ಮೀಡಿಯಾಗಳ್ನ, ಚಾನಲ್ಗಳ್ನ ಎಲ್ಲ ಕೊಂಡ್ಕೊಂಡು ಇಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದು ರೂಲಿಂಗ್ ಪಾರ್ಟಿ ಥರಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇದು ನಮಗೆ ನಾರ್ಮಲ್ ಜನಕ್ಕೆ ಗೊತ್ತೇ ಆಗಲ್ಲ. ಇದನ್ನು ಸಾಫ್ಟ್ ಪವರ್ ಅಂತ ಕರೀತಾರೆ. ಇದನ್ನು ಅಮೆರಿಕ ಕಳೆದ 50 ವರ್ಷದಿಂದನೂ ಮಾಡ್ಕೊಂಬರ್ತಿದೆ. ಇದು ಮೊನ್ನೆ ಮಾಡ್ಕೊಂಬಂದಿರೋದಲ್ಲ, ಕಳೆದ 50 ವರ್ಷದಿಂದನೂ ಮಾಡ್ಕೊಂಬರ್ತಿದೆ. ಆಮೇಲೆ ಜಗತ್ತಲ್ಲಿ ಈ ಥರ ಏನಾದರೂ ವಿಷಯ ಹರಿದಾಡ್ತಿರ್ಬೇಕಾದ್ರೆ ಅಮೆರಿಕ ಏನು ಮಾಡುತ್ತೆ, ಅಮೆರಿಕ ಇದ್ದಕ್ಕಿದ್ದಂಗೆ ಜಗತ್ತಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡುತ್ತೆ. ರೀಸೆಂಟಾಗಿ ನೋಡಿರ್ಬೋದು ಇರಾನ್ ಇಸ್ರೇಲ್ ವಾರ್.
ಈ ಥರ ಏನಾದರೂ ಅನ್ಸರ್ಟನಿಟಿ ಕ್ರಿಯೇಟ್ ಮಾಡಿಬಿಟ್ಟಾಗ ಏನಾಗುತ್ತೆ, ಜಗತ್ತು ಎದುರ್ಕೊಂಡ್ಬಿಡುತ್ತೆ. ಜಗತ್ತು ಅವಾಗ ಏನು ಮಾಡುತ್ತೆ, ಸೇಫ್ ಅಂತ ಮತ್ತೆ $US ಇಂದನೇ ಹೋಗುತ್ತೆ. ಮತ್ತೆ ಬೇರೆ ಕರೆನ್ಸಿನ ಒಪ್ಕೊಳಕ್ಕಾಗಲ್ಲ. ಅನ್ಸರ್ಟನಿಟಿ ಟೈಮಲ್ಲಿ ಏನಾದರೂ ಜಗತ್ತಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ರೆ ಅವಾಗ ಜಗತ್ತಲ್ಲಿರೋ ಎಲ್ಲ ದೇಶಗಳು $US ಇಂದನೇ ಹೋಗ್ತವೆ. ಯಾಕಂದರೆ $US ಸೇಫು, ಸ್ಟೇಬಲ್ಲು, 50 ವರ್ಷದಿಂದ ನೋಡ್ಕೊಂಬಂದಿದ್ದಾರೆ. ಈ ಹೊಸಬ್ರು ಹೆಂಗೆ ನಂಬನ, ಮತ್ತೆ $US ಇಂದನೇ ಹೋಗ್ತಾರೆ. ಅದಕ್ಕೆ ಅಮೆರಿಕ ಪ್ಲ್ಯಾನ್ ಮಾಡ್ತಾ ಇರುತ್ತೆ ಯಾವಾಗ ಈ ಥರ ಅನ್ಸರ್ಟನಿಟಿನ ಹುಟ್ಟಾಕಕ್ಕೆ. ಯಾವಾಗ ಅನ್ಸರ್ಟನಿಟಿ ಹುಟ್ಟಾಕ್ತಾರೆ ಅವಾಗ ಜಗತ್ತಲ್ಲಿರೋ ದುಡ್ಡೆಲ್ಲನೂ ಅಮೆರಿಕಾಗೆ ಹೋಗುತ್ತೆ. ಅಮೆರಿಕ ಬಾಂಡ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ, ಅಮೆರಿಕದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ, ಅಮೆರಿಕದ ಇಂಡಸ್ಟ್ರಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಮತ್ತೆ ಏನಾಯಿತು, ವಾಪಸ್ ದುಡ್ಡು ಅಮೆರಿಕಾಗೆ ಬಂತು. ನಾವು ದುಡಿದಿರೋ ದುಡ್ಡು ಅಮೆರಿಕಾಗೆ ಹೋಯ್ತು. ಇದು ಅಮೆರಿಕದ ಗೇಮ್ ಪ್ಲ್ಯಾನು. ಬಟ್ ಇವರು ಏನೋ ಹೊಸ್ದಾಗಿ ಟ್ರೈ ಮಾಡಬೇಕಂತ ಮಾಡ್ತಿದ್ದಾರೆ. ಯಾವ ರೀತಿ ಸಕ್ಸಸ್ ಆಗ್ತಾರೆ ಅನ್ನೋದನ್ನು ನಾವು ವೆಯ್ಟ್ ಮಾಡಿ ನೋಡಬೇಕು. ಬಟ್ ಸ್ಟಿಲ್ ಭಾರಿ ಕಷ್ಟ ಇದೆ $ನ ರಿಪ್ಲೇಸ್ ಮಾಡೋದು. ಆಲ್ಮೋಸ್ಟ್ 98% ಕಷ್ಟ ಇದೆ. ಈ ಬ್ರಿಕ್ಸ್ ನಿಜವಾಗ್ಲೂ $ನ ರಿಪ್ಲೇಸ್ ಮಾಡುತ್ತಾ, ಅಥವಾ ಇದು ಕೂಡ ಯೂರೋ ಥರ ಮತ್ತು ಸದ್ದಾಮ್ ಹುಸೇನು, ಗಡಾಫಿ ಥರ ನಿಧಾನಕ್ಕೆ ಅವ್ರ ಪವರ್ನ ಕಳ್ಕೊಳ್ತಾ ಹೋಗುತ್ತೆ? ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕೆಳಗಡೆ ಕಾಮೆಂಟ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಮ್ದೇನಾದರೂ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.